ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಮಾದರಿ ಪ್ರಶ್ನೆ ಪತ್ರಗಳ ಸರಣಿಯನ್ನು ನಾವು ಪ್ರಾರಂಭಿಸಿದ್ದೀವಿ. ಈ ಒಂದು ಸರಣಿಯಲ್ಲಿ ಇಂದು ನಾವು ಮಾದರಿ ಪ್ರಶ್ನೆ ಪತ್ರಿಕೆ 3 ಇಲ್ಲಿ ಬಿಡಿಸಲಿದ್ದೇವೆ. ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ನಾವು ನೇರವಾಗಿ ವಿಷಯ ಕನ್ನಡಕ್ಕೆ ಬರೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿನ ಅನುನಾಸಿಕಾಕ್ಷರಗಳು. ಆಪ್ಷನ್ ಎ ಯ, ರ, ಲ, ವ, ಶ. ಆಪ್ಷನ್ ಬಿ ನ್ಯ, ಜ್ಞ, ನ, ನ, ಮ. ಆಪ್ಷನ್ ಸಿ ಗ, ಜ, ಡ, ದ, ಬ. ಆಪ್ಷನ್ ಡಿ ಅ, ಆ, ಇ, ಈ, ಉ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇರ್ತಾ ಇದೆ. ನ್ಯ, ನ, 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 ಮ, ಮ. ಇದು ವರ್ಣಮಾಲಿನ ಅನುನಾಸಿಕ ಅಕ್ಷರಗಳು, ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಟ್ಟುವ ಅಕ್ಷರಗಳು. ಮುಂದಿನ ಪ್ರಶ್ನೆ, ವಿದ್ಯೆ ವಿನಯವನ್ನು ಕಲಿಸುತ್ತದೆ ಡ್ಯಾಶ್. ಎ ಬುದ್ಧಿ ಹಣವನ್ನು ಗಳಿಸುತ್ತದೆ. ಬಿ ಬುದ್ಧಿ ಮಾತು ಕಲಿಸುತ್ತದೆ. ಸಿ ಬುದ್ಧಿ ಗೌರವ ತಂದುಕೊಡುತ್ತದೆ. ಡಿ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಮುಂದಿನ ಪ್ರಶ್ನೆ, ವಚನ ಆಧಾರದಿಂದ ಪರಿಗಣಿಸಿದಾಗ ಸರಿಯಾದ ಗುಂಪು. ಆಪ್ಷನ್ ಎ ಮಗು, ತಾಯಂದಿರು, ಗುರುಗಳು, ಕುನ್ನಿ. ಬಿ ಕುನ್ನಿ, ಗುರುಗಳು, ಮಗು, ವಸ್ತು. ಆಪ್ಷನ್ ಸಿ ತಾಯಂದಿರು, ಗುರುಗಳು, ಮಕ್ಕಳು, ವಸ್ತುಗಳು. ಆಪ್ಷನ್ ಡಿ ಕುನ್ನಿಗಳು, ಮಗು, ಗುರು, ತಾಯಿ. ಇಲ್ಲಿ ನಮಗೆ ಆಪ್ಷನ್ ಸಿ ತಾಯಂದಿರು, ಗುರುಗಳು, ಮಕ್ಕಳು, ವಸ್ತುಗಳು ಅನ್ನೋದು ಬಹುವಚನ ರೂಪದಲ್ಲಿ ಎಲ್ಲ ಒಂದು ಕೊಟ್ಟಂತಹ ಉದಾಹರಣೆ ಬಹುವಚನ ರೂಪದಲ್ಲಿ ಇರ್ತಾ ಇದೆ. ಹೀಗಾಗಿ ನಾವು ಸರಿಯಾದ ಉತ್ತರವನ್ನು ಸಿಗೆ ಟಿಕ್ ಮಾಡಬೇಕು. ಮುಂದಿನ ಪ್ರಶ್ನೆ, ಬಂತಪ್ಪ ಬಂತು ಈ ಕಾಲ, ಎಲೆಗಳ ಉದುರುವ ಈ ಕಾಲ, ಗಡಗಡ ನಡುಗುವ ಈ ಕಾಲ, ಕಂಬಳಿ ಹೊದೆಯುವ ಈ ಕಾಲ, ಈ ಮೇಲಿನ ಪದ್ಯದಲ್ಲಿ ತಿಳಿಸುವ ಕಾಲ. ಆಪ್ಷನ್ ಎ ಮಳೆಗಾಲ. ಬಿ ಚಳಿಗಾಲ. ಸಿ ಬೇಸಿಗೆ ಕಾಲ. ಡಿ ರಾಹುಕಾಲ. ಇಲ್ಲಿ ಆಪ್ಷನ್ ಬಿ ಚಳಿಗಾಲ. ಆಪ್ಷನ್ ಬಿ ಚಳಿಗಾಲ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತ ಎಂಬ ಪದವು ಈ ನಾಮಪದಕ್ಕೆ ಉದಾಹರಣೆ. ಎ ರೂಢನಾಮ. ಬಿ ಸರ್ವನಾಮ. ಸಿ ಅಂಕಿತನಾಮ. ಡಿ ಅನ್ವರ್ಥನಾಮ. ಇಲ್ಲಿ ಸರಿಯಾದ ಉತ್ತರ ಭಾರತ ಅನ್ನೋದು ಅಂಕಿತ ನಾಮವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 6, ರಾಸಾಯನಿಕ ಗೊಬ್ಬರಕ್ಕೆ ಇದು ಉದಾಹರಣೆ. ಆಪ್ಷನ್ ಎ ಯೂರಿಯಾ. ಆಪ್ಷನ್ ಬಿ ಎರೆಗೊಬ್ಬರ. ಆಪ್ಷನ್ ಸಿ ಹಟ್ಟಿ ಗೊಬ್ಬರ. ಆಪ್ಷನ್ ಡಿ ಕೋಳಿ ಗೊಬ್ಬರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಯೂರಿಯಾ ರಾಸಾಯನಿಕ ಗೊಬ್ಬರ. ಉಳಿಕಿದವುಗಳು ಎರೆಗೊಬ್ಬರ, ಹಟ್ಟಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇವು ಸಾವಯವ ಗೊಬ್ಬರ ಆಗಿರೋದ್ರಿಂದ ನಮಗೆ ರಾಸಾಯನಿಕ ಗೊಬ್ಬರ ಯೂರಿಯಾ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ 7, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಆಪ್ಷನ್ ಎ ಅಲ್ಪ ವಿರಾಮ. ಆಪ್ಷನ್ ಬಿ ಅರ್ಧ ವಿರಾಮ. ಆಪ್ಷನ್ ಸಿ ಪ್ರಶ್ನಾರ್ಥಕ. ಆಪ್ಷನ್ ಡಿ ಪೂರ್ಣ ವಿರಾಮ. ಇಲ್ಲಿ ಸರಿಯಾದ ಉತ್ತರ ಪೂರ್ಣ ವಿರಾಮ. ಮುಂದಿನ ಪ್ರಶ್ನೆ, ಸರ್ವಜ್ಞನು ಬಳಸಿಕೊಂಡ ಸಾಹಿತ್ಯ ಪ್ರಕಾರ. ಆಪ್ಷನ್ ಎ ತ್ರಿಪದಿ. ಬಿ ಷಟ್ಪದಿ. ಸಿ ಅಷ್ಟಪದಿ. ಡಿ ದ್ವಿಪದಿ. ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪದಿ. ಮುಂದಿನ ಪ್ರಶ್ನೆ, ದ್ವಿರುಕ್ತಿ ಪದವಿದು. ಆಪ್ಷನ್ ಎ ದೊಡ್ಡ ದೊಡ್ಡ. ಬಿ ಜುಳು ಜುಳು. ಸಿ ಸತಿಪತಿ. ಡಿ ಸುಯ್ಯನೆ. ಸರಿಯಾದ ಉತ್ತರ ಆಪ್ಷನ್ ಎ ದೊಡ್ಡ ದೊಡ್ಡ. ಮುಂದಿನ ಪ್ರಶ್ನೆ 10, ಮೋನು ಪಾಪು ಎಂಬ ಹೆಸರು ಹೊಂದಿದವರು. ಎ ನೆಹರು. ಬಿ ಗಾಂಧೀಜಿ. ಸಿ ನೇತಾಜಿ. ಡಿ ಶಿವಾಜಿ. ಸರಿಯಾದ ಉತ್ತರ ಗಾಂಧೀಜಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ,
11. ಗಿಳಿಗಳು ಹಣ್ಣು ತಿಂದಿತು. ಈ ವಾಕ್ಯದ ಸರಿಯಾದ ಕ್ರಮ. ಆಪ್ಷನ್ ಎ ಗಿಳಿ ಹಣ್ಣು ತಿಂದವು. ಬಿ ಗಿಳಿ ಹಣ್ಣನ್ನು ತಿಂದವು. ಸಿ ಗಿಳಿಗಳು ಹಣ್ಣು ತಿಂದಿತು. ಡಿ ಗಿಳಿಗಳು ಹಣ್ಣನ್ನು ತಿಂದವು. ಇಲ್ಲಿ ಸರಿಯಾದ ವಾಕ್ಯ ಆಪ್ಷನ್ ಡಿ ಗಿಳಿಗಳು ಹಣ್ಣನ್ನು ತಿಂದವು. ಬಹುವಚನ ಇರ್ತಾ ಇದೆ, ಹೀಗಾಗಿ ಹಣ್ಣನ್ನು ತಿಂದವು ಬರಬೇಕು. ಮುಂದಿನ ಪ್ರಶ್ನೆ 12. ರಾಯಣ್ಣ ಈ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದ. ಆಪ್ಷನ್ ಎ ಸಂಗೊಳ್ಳಿ, ಬಿ ಸಂಪಗಾವಿ, ಸಿ ಕಿತ್ತೂರು, ಡಿ ಖಾನಾಪುರ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತೂರು. ಮುಂದಿನ ಪ್ರಶ್ನೆ 13. ಮನದೊಳಗೆ ಪದದಲ್ಲಿರುವ ವಿಭಕ್ತಿ. ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಚತುರ್ಥಿ, ಆಪ್ಷನ್ ಡಿ ಸಪ್ತಮಿ. ಮನದೊಳಗೆ ಗೆ ಬರೋದ್ರಿಂದ ನಮಗೆ ಆಪ್ಷನ್ ಸಿ ಚತುರ್ಥಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 14. ಶುಕ ಪದದ ಅರ್ಥ. ಆಪ್ಷನ್ ಎ ಗಿಳಿ, ಬಿ ಮೃಗ, ಸಿ ಸುಖ, ಡಿ ನೆಮ್ಮ. ಸರಿಯಾದ ಉತ್ತರ ಗಿಳಿ. ಮುಂದಿನ ಪ್ರಶ್ನೆ 15. ವಿಜಾತಿಯ ಸಂಯುಕ್ತಾಕ್ಷರ ಪದವಿದು. ಆಪ್ಷನ್ ಎ ಕೈ ಎತ್ತು, ಬಿ ಸದ್ಗುಣ, ಸಿ ಸಕ್ಕರೆ, ಡಿ ಹಣ್ಣು. ಸರಿಯಾದ ಉತ್ತರ ಬಿ ಸದ್ಗುಣ. ಇಲ್ಲಿ ಗೆ ಗ ಒತ್ತಕ್ಷರ ಬರ್ತಾ ಇದೆ. ತಗೆ ಆಪ್ಷನ್ ಎ ಯಲ್ಲಿ ತಗೆ ತ ಇರ್ತಾ ಇದೆ. ಆಪ್ಷನ್ ಸಿ ಯಲ್ಲಿ ಗೆ ಕ ಒತ್ತಕ್ಷರ ಇರ್ತಾ ಇದೆ. ಡಿ ಯಲ್ಲಿ ಗೆ ಣ ಒತ್ತಕ್ಷರ ಇರ್ತಾ ಇದೆ. ಆದರೆ ಬಿ ಯಲ್ಲಿ ಗೆ ಗ ಒತ್ತಕ್ಷರ ಇದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ 16. ಗರ್ವದಿಂದ ಮಾಡುವ ಭಕ್ತಿ ಡ್ಯಾಶ್. ಈ ವಚನದ ಮುಂದಿನ ಭಾಗ. ಆಪ್ಷನ್ ಎ ಅರಿವಿಂಗೆ ಹಾನಿ, ಬಿ ಮುಡಿ ಇಲ್ಲದ ಶೃಂಗಾರ, ಸಿ ನಡೆ ಇಲ್ಲದ ನುಡಿ, ಡಿ ದ್ರವ್ಯದ ಕೇಡು. ಸರಿಯಾದ ಉತ್ತರ ಆಪ್ಷನ್ ಡಿ ದ್ರವ್ಯದ ಕೇಡು. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಮುಂದಿನ ಪ್ರಶ್ನೆ 17. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರ. ಆಪ್ಷನ್ ಎ ಒತ್ತಕ್ಷರ, ಬಿ ಹ್ರಸ್ವಸ್ವರ, ಸಿ ಗುಣಿತಾಕ್ಷರ, ಡಿ ಯೋಗವಾಹ. ಇಲ್ಲಿ ಸರಿಯಾದ ಉತ್ತರ ಗುಣಿತಾಕ್ಷರ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 18. ಒಸರುತ್ತಿದ್ದ ಪದ ಬಿಡಿಸಿ ಬರೆದಾಗ. ಆಪ್ಷನ್ ಎ ಒಸರು ಪ್ಲಸ್ ಇದ್ದ, ಆಪ್ಷನ್ ಬಿ ಒಸರುತ್ತ ಪ್ಲಸ್ ಇದ್ದ, ಆಪ್ಷನ್ ಸಿ ಒಸರಿ ಪ್ಲಸ್ ಇದ್ದ, ಡಿ ಒಸರು ಪ್ಲಸ್ ಇರುತ್ತಿದ್ದ. ಸರಿಯಾದ ಉತ್ತರ ಆಪ್ಷನ್ ಬಿ ಒಸರುತ್ತ ಪ್ಲಸ್ ಇದ್ದ. ಮುಂದಿನ ಪ್ರಶ್ನೆ 19. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ಈ ಗಾದೆಯಲ್ಲಿ ಸಂಧ್ಯಾಕ್ಷರದಿಂದ ಕೂಡಿದ ಪದ. ಆಪ್ಷನ್ ಎ ಚಿಂತೆಯೇ, ಆಪ್ಷನ್ ಬಿ ಮುಪ್ಪು, ಆಪ್ಷನ್ ಸಿ ಸಂತೋಷವೇ, ಆಪ್ಷನ್ ಡಿ ಯೌವನ. ಸರಿಯಾದ ಉತ್ತರ ಯೌವನ. ಮುಂದಿನ ಪ್ರಶ್ನೆ 20. ರಾಮನು ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ತಿಳಿಸುವ ಕಾಲ. ಇಲ್ಲಿ ಹೋಗುತ್ತಾನೆ ಅನ್ನೋದು ಯಾವ ಕಾಲ ಅಂತ ಹೇಳಬೇಕಾಗಿದೆ. ಆಪ್ಷನ್ ಎ ವರ್ತಮಾನ ಕಾಲ, ಬಿ ಭೂತಕಾಲ, ಸಿ ಬೇಸಿಗೆ ಕಾಲ. ಇಲ್ಲಿ ಹೋಗುತ್ತಾನೆ ಅನ್ನೋದು ವರ್ತಮಾನ ಕಾಲಕ್ಕೆ ಉದಾಹರಣೆ ಬರ್ತಾ ಇದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ವಿಷಯ ಇಂಗ್ಲಿಷ್. 21. ಶ್ರುತೀಸ್ ನೆಫ್ಯೂ ಆ್ಯಂಡ್ ಡ್ಯಾಶ್ ಕೇಮ್ ಹೋಮ್ ಫಾರ್ ಸಮ್ಮರ್ ಹಾಲಿಡೇಸ್. ಚೂಸ್ ದಿ ಅದರ್ ಜೆಂಡರ್ ಫಾರ್ಮ್ ಆಫ್ ದಿ ಅಂಡರ್ಲೈನ್ ವರ್ಡ್ ಫ್ರಮ್ ದ ಗಿವನ್ ವರ್ಡ್ಸ್. ಆಪ್ಷನ್ ಎ ಬ್ರದರ್, ಬಿ ನೀಸ್, ಸಿ ಸಿಸ್ಟರ್, ಡಿ ಫಾದರ್. ಸರಿಯಾದ ಉತ್ತರ ನೆಫ್ಯೂಗೆ ಇನ್ನೊಂದು ಜೆಂಡರ್ ಅಂದರೆ ಅದು ನೀಸ್. ಸರಿಯಾದ ಉತ್ತರ ಬಿ. ಮುಂದಿನ ಪ್ರಶ್ನೆ 22. ವಿ ಹ್ಯಾಡ್ ಎ ಡ್ಯಾಶ್ ಫುಡ್ ಎಸ್ಟರ್ಡೇ. ಚೂಸ್ ದಿ ಸುಟೇಬಲ್ ಅಡ್ಜೆಕ್ಟಿವ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಪ್ಷನ್ ಎ ಓಲ್ಡ್, ಆಪ್ಷನ್ ಬಿ ಹ್ಯಾಪಿ, ಆಪ್ಷನ್ ಸಿ ಡಿಲಿಸಿಯಸ್, ಆಪ್ಷನ್ ಡಿ ಸನ್ನಿ. ಇಲ್ಲಿ ಡಿಲಿಯಸಿಯಸ್ ಅನ್ನೋ ಪದ ಸರಿಯಾದ ಒಂದು ಸುಟೇಬಲ್ ಇರ್ತಾ ಇದೆ. ಹೀಗಾಗಿ ನಾವು ಆಪ್ಷನ್ ಸಿ ಡಿಲಿಸಿಯಸ್ ಪದವನ್ನು ಇಲ್ಲಿ ತುಂಬಬೇಕಾಗುತ್ತೆ. ವಿ ಹ್ಯಾಡ್ ಎ ಡಿಲಿಸಿಯಸ್ ಫುಡ್ ಎಸ್ಟರ್ಡೇ. ಮುಂದಿನ ಪ್ರಶ್ನೆ
All the community members participated in the program. The plural form of the underlined word is A. Communities, B. Communities, C. Communities, D. Communities. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಮ್ಯುನಿಟೀಸ್. ವೈ ಕೊನೆಗೆ ಬಂದಾಗ ಅದನ್ನು ಪ್ಲೂರಲ್ ಫಾರ್ಮ್ ಹಾಕಿದ್ರೆ ನಾವು IAS ಕೊನೆಗೆ ವೈ ಬದಲಾಗಿ IAS ಅನ್ನು ಬಳಸಬೇಕಾಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಬಿ. ಮುಂದಿನ ಪ್ರಶ್ನೆ, ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಆಪ್ಷನ್ ಎ ಈಸ್, ಬಿ ಹ್ಯಾಸ್, ಸಿ ಹ್ಯಾವ್, ಡಿ ವಾಸ್. ಸರಿಯಾದ ಉತ್ತರ ಆಪ್ಷನ್ ಡಿ ವಾಸ್. ಡಾಕ್ಟರ್ ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಯಾಗಿದ್ದರು. ಇದು ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, UTOSH. The above set of letters can be rearranged to get a meaningful word. Option A, thus, B, shout, C, host, D, soust. SUOHT, shout. ಇಲ್ಲಿ ಸರಿಯಾದ ಒಂದು ಪದ ಶೌಟ್. ಬಿ ಶೌಟ್ ಅನ್ನೋದು ನಮಗೆ ಸರಿಯಾದ ಉಚ್ಚಾರಣೆ ಆಗ್ತಾ ಇದೆ. ಈ ಪದಗಳನ್ನು ಬಳಸಿಕೊಂಡು ಶೌಟ್ ಅನ್ನೋ ಪದವನ್ನು ನಾವು ರಚನೆಯನ್ನು ಮಾಡಬಹುದು. ಮುಂದಿನ ಪ್ರಶ್ನೆ 26. ಮೈ ಫಾದರ್ಸ್ ಬ್ರದರ್ ಈಸ್ ಮೈ ಡ್ಯಾಶ್. ಚೂಸ್ ಎ ಸೂಟೇಬಲ್ ರಿಲೇಷನ್ಶಿಪ್. ತಂದೆಯ ಸಹೋದರ. ಆಪ್ಷನ್ ಎ ಗ್ರ್ಯಾಂಡ್ ಫಾದರ್, ಬಿ ಅಂಕಲ್, ಸಿ ಬ್ರದರ್, ಡಿ ನೇಫ್ಯೂ. ಗ್ರ್ಯಾಂಡ್ ಫಾದರ್ ಅಜ್ಜ, ಅಂಕಲ್ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಸಿ ಬ್ರದರ್ ಸಹೋದರ, ಡಿ ನೇಫ್ಯೂ ಅಳಿಯ. ಸರಿಯಾದ ಉತ್ತರ ಬಿ ಅಂಕಲ್. ಮುಂದಿನ ಪ್ರಶ್ನೆ 27. ದೀಪಕ್ ಕ್ವೈಟ್ ಹಿಸ್ ಜಾಬ್. ದ ಅಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಆಪ್ಷನ್ ಎ ಸ್ಟಾಪ್, ಬಿ ಫಾಸ್ಟ್, ಸಿ ಸ್ಟಾರ್ಟ್, ಡಿ ಕಂಪ್ಲೀಟ್. ಇಲ್ಲಿ ಕ್ವಿಟ್ ಅನ್ನೋದು ಆ ಪದಕ್ಕೆ ವಿರುದ್ಧ ಪದವನ್ನು ಇಲ್ಲಿ ಬರೆಯಲಾಗಿದೆ. ಕ್ವಿಟ್ ಅಂದರೆ ನಿಲ್ಲಿಸು, ಫಾಸ್ಟ್ ಅಂದರೆ ನಿಲ್ಲಿಸು, ಸ್ಟಾಪ್ ಅಂದರೆ ನಿಲ್ಲಿಸು, ಫಾಸ್ಟ್ ಅಂದರೆ ವೇಗವಾಗಿ ಓಡು, ಸ್ಟಾರ್ಟ್ ಅಂದರೆ ಪ್ರಾರಂಭಿಸು, ಕಂಪ್ಲೀಟ್ ಅಂದರೆ ಮುಕ್ತಾಯ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟಾರ್ಟ್. ಮುಂದಿನ ಪ್ರಶ್ನೆ, ಐ ಆಮ್ ಡಿಲೈಟೆಡ್ ವಿತ್ ಹಿಸ್ ವರ್ಕ್. ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಆಪ್ಷನ್ ಎ ಹ್ಯಾಪಿ, ಆಪ್ಷನ್ ಬಿ ಅನ್ಹ್ಯಾಪಿ, ಆಪ್ಷನ್ ಸಿ ಎಂಗ್ರಿ, ಆಪ್ಷನ್ ಡಿ ಸರ್ಪ್ರೈಸ್ಡ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹ್ಯಾಪಿ. ಡಿಲೈಟೆಡ್ ಅನ್ನೋದು ಹ್ಯಾಪಿಗೆ ಸಮನಾದ ಪದ ಇರ್ತಾ ಇದೆ. ಮುಂದಿನ ಪ್ರಶ್ನೆ, ದೇ ಗೋ ಟು ಮಾರ್ಕೆಟ್ ಡೈಲಿ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಆಪ್ಷನ್ ಎ ಗೋಸ್, ಆಪ್ಷನ್ ಬಿ ವೆಂಟ್, ಆಪ್ಷನ್ ಸಿ ಗಾನ್, ಆಪ್ಷನ್ ಡಿ ಗಾಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವೆಂಟ್. ದೇ ವೆಂಟ್ ಟು ಮಾರ್ಕೆಟ್ ಡೈಲಿ. ಮುಂದಿನ ಪ್ರಶ್ನೆ 30. ವಿ ಕ್ಯಾನ್ ನಾಟ್ ಡೂ ದ್ಯಾಟ್ ವರ್ಕ್ ಇಮಿಡಿಯೇಟ್ಲಿ. ದ ಶಾರ್ಟ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಆಪ್ಷನ್ ಎ ಕಾಂಟ್, ಬಿ ಕಾಂಟ್, ಸಿ ಕ್ಯಾಂಟ್, ಡಿ ಕಾಂಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಟ್. ಇದು ಸರಿಯಾದ ಪದ ಇರ್ತಾ ಇದೆ. ಮುಂದಿನ ಪ್ರಶ್ನೆ 31. ಎ ಮೌಸ್ ರ್ಯಾನ್ ಟು ದ ವಾಲ್ ಆ್ಯಂಡ್ ಹೈಡ್ ದ ಟೇಬಲ್. ಇಲ್ಲಿ HIDE ಬರಬೇಕಾಗಿತ್ತು. ಹೈಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಹೈಡ್ ಡ್ಯಾಶ್ ದಿ ಟೇಬಲ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಆಪ್ಷನ್ ಎ ಆನ್, ಬಿ ವಿತ್, ಸಿ ಫಾರ್, ಡಿ ಅಂಡರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಡರ್. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 32. ದಿ ವೇರಿ ಹಿ ವಾಸ್ ಕೈಂಡ್ ಟು ಪುವರ್. ದ ಕರೆಕ್ಟ್ ಅರೇಂಜ್ಡ್ ಸ್ಟೇಟ್ಮೆಂಟ್ ಈಸ್. ಆಪ್ಷನ್ ಎ ಪುವರ್ ವಾಸ್ ಹಿ ವೇರಿ ಟು ದ ಕೈಂಡ್, ಬಿ ಹಿ ಪುವರ್ ವಾಸ್ ವೇರಿ ಟು ದ ಕೈಂಡ್, ಆಪ್ಷನ್ ಸಿ ಹಿ ವಾಸ್ ವೇರಿ ಕೈಂಡ್ ಟು ದ ಪುವರ್, ಆಪ್ಷನ್ ಡಿ ಹಿ ವಾಸ್ ವೇರಿ ಪುವರ್ ಟು ದ ಕೈಂಡ್. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾನೆ. ಆ ಪದಗಳನ್ನು ಸಹಾಯದಿಂದ ನಾವು ಸರಿಯಾದ ವಾಕ್ಯವನ್ನು ಗ್ರಾಮ್ಯಾಟಿಕಲಿ ಸರಿಯಾದ ವಾಕ್ಯವನ್ನು ರಚನೆ ಮಾಡೋಕ್ಕಾಗಿದ್ದರಿಂದ ಇಲ್ಲಿ ಆಪ್ಷನ್ ಸಿ ನಮಗೆ ಸರಿಯಾದ ಒಂದು ವಾಕ್ಯ ರಚನೆ ಆಗ್ತಾ ಇದೆ. ಹಿ ವಾಸ್ ವೆರಿ ಕೈಂಡ್ ಟು ದ ಪುವರ್. ಓಕೆ, ಮುಂದಿನ ಪ್ರಶ್ನೆ 33. ಕಾರ್ತಿಕ್ ಈಸ್ ಡ್ಯಾಶ್ ಇನ್ ದ ಫೀಲ್ಡ್.
Fill in the blanks with ing form of the verb given below. Option A, running. Option B, running. Option C, running. Option D, raining. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರನ್ನಿಂಗ್ ಇನ್ ದ ಫೀಲ್ಡ್. ಕಾರ್ತಿಕ್ ಈಸ್ ರನ್ನಿಂಗ್ ಇನ್ ದ ಫೀಲ್ಡ್, ಇದು ಸರಿಯಾದ ವಾಕ್ಯ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 34. ದೇ ಸಾ ಟೂ ಬುಲ್ಸ್ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. ಇಲ್ಲಿ ಒಂದನೇದ್ದು ದೇ ಸಾ ಟೂ ಬುಲ್ಸ್ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. ಎರಡನೇದ್ದು ದಿ ಟೂ ಇಮಿಡಿಯೇಟ್ಲಿ ರ್ಯಾನ್ ಆ್ಯಂಡ್ ಪುಲ್ಡ್ ದ ಚೈಲ್ಡ್ ಅವೇ. ಥರ್ಡ್ ಒನ್, ಒನ್ಸ್ ಟೂ ಚಿಲ್ಡ್ರನ್ ವಾಸ್ ಸಿಟ್ಟಿಂಗ್ ಇನ್ ಎ ಕಾರ್. ಫೋರ್ತ್, at the same time a child was lying in the bull's path. Arrange the above sentence in meaningful order. ಇಲ್ಲಿ 4 ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲಿ ನಾವು ರಚನೆ ಮಾಡೋಕ್ಕಾಗಿದೆ, ಪ್ಯಾರಾಗ್ರಾಫನ್ನು ಮಾಡೋಕ್ಕಾಗಿರೋದ್ರಿಂದ ಇಲ್ಲಿ ನಮಗೆ ಬರ್ತಾ ಇರೋದು ಮೊದಲನೇ ಒಂದು ಆಪ್ಷನ್ ಯಾವುದು ಅಂದರೆ ಅದು ಥರ್ಡ್ ಒನ್ ಫಸ್ಟ್ ಬರಬೇಕು. ಒನ್ಸ್ ಟೂ ಚಿಲ್ಡ್ರನ್ ವ ಸಿಟ್ಟಿಂಗ್ ಇನ್ ಎ ಕಾರ್ ಫಸ್ಟ್ ಇರಲಿ. ಆ ನಂತರ ಫಸ್ಟ್ ಒನ್, ದೇ ಸಾ ಟೂ ಬುಲ್ಸ್ ರನ್ನಿಂಗ್ ಟುವರ್ಡ್ಸ್ ಈಚ್ ಅದರ್. ನೆಕ್ಸ್ಟ್ ಫೋರ್ತ್ ಒನ್, at the same time a child was lying in the bull's path. Lastly, second one, the two immediately ran and pulled the child away. So ಆಪ್ಷನ್ ಎ ಸರಿಯಾದ ಉತ್ತರ ನಮಗೆ ಬರ್ತಾ ಇದೆ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದಿ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ಫಾಲೋವಿಂಗ್. ಎ ಟುಮಾರೋ, ಬಿ ಟುಮಾರೋ, ಸಿ ಟುಮಾರೋ, ಡಿ ಟುಮಾರೋ. ಇಲ್ಲಿ ಪದಗಳನ್ನು ಸ್ಪೆಲ್ಲಿಂಗನ್ನು ಹೇಳಬೇಕಂದ್ರೆ ನಮಗೆ ಆಪ್ಷನ್ ಸಿ ಸರಿಯಾಗಿ ಉಚ್ಚಾರಣೆ ಸ್ಪೆಲ್ಲಿಂಗ್ ಬರೋದ್ರಿಂದ ಟುಮಾರೋ TOMORROW ಈ ರೀತಿಯ ಒಂದು ಸ್ಪೆಲ್ಲಿಂಗ್ ಇರ್ತಾ ಇದೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಎ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲೈವ್. ಎ ಡೆಸರ್ಟ್, ಬಿ ಓಷಿಯನ್, ಸಿ ಫಾರೆಸ್ಟ್, ಡಿ ಟೌನ್. ಇಲ್ಲಿ ಸರಿಯಾದ ಉತ್ತರ, ಪ್ರಾಣಿಗಳು ಎಲ್ಲಿ ವಾಸಿಸುತ್ತವೆ, ಅದು ಆಪ್ಷನ್ ಸಿ ಫಾರೆಸ್ಟ್, ಕಾಡಿನಲ್ಲಿ ಪ್ರಾಣಿಗಳು ವಾಸಿಸುತ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 37. ಸ್ವಾಮಿ ವಿವೇಕಾನಂದ ಗೇವ್ ಹಿಸ್ ರಿಲಿಜಿಯಸ್ ಸ್ಪೀಚ್ ಇನ್ ಡ್ಯಾಶ್. ಎ ವಾಷಿಂಗ್ಟನ್, ಬಿ ನ್ಯೂಯಾರ್ಕ್, ಸಿ ಚಿಕಾಗೋ, ಡಿ ದೆಹಲಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಾವ್ ಗಿವ್ಸ್ ಅಸ್ ಡ್ಯಾಶ್. ಎ ಗ್ರಾಸ್, ಬಿ ಮಿಲ್ಕ್, ಸಿ ಕ್ರಾಪ್ಸ್, ಡಿ ವಾಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಿಲ್ಕ್. ಆಕಳು ನಮಗೆ ಹಾಲನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆ, ವಾಟ್ ಕಲರ್ ಈಸ್ ದ ಎಲಿಫೆಂಟ್ ಡ್ಯಾಶ್. ಎ ಗ್ರೇ, ಬಿ ಗ್ರೀನ್, ಸಿ ರೆಡ್, ಡಿ ಯೆಲ್ಲೋ. ಸರಿಯಾದ ಉತ್ತರ ಗ್ರೇ. ಮುಂದಿನ ಪ್ರಶ್ನೆ, ಅಬ್ಸರ್ವ್ ದಿ ಪಿಕ್ಚರ್, ಐಡೆಂಟಿಫೈ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಫೋಟೋದಲ್ಲಿರುವಂತಹ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು? ಆಪ್ಷನ್ ಎ ತಬಲಾ, ಬಿ ವೀಣಾ, ಸಿ ಹಾರ್ಮೋನಿಯಂ, ಡಿ ವೈಲಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ವೀಣಾ. ಮುಂದಿನ ವಿಷಯಕ್ಕೆ ಹೋಗೋಣ. ಸೋಷಿಯಲ್ ಸೈನ್ಸ್ ಇರ್ತಾ ಇದೆ, ಸಮಾಜ ವಿಜ್ಞಾನ. ಪ್ರಶ್ನೆ 41. ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಪ್ರಮುಖ ನದಿ. ಎ ಘಟಪ್ರಭಾ, ಬಿ ಶರಾವತಿ, ಸಿ ಕಾವೇರಿ, ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ. ಘಟಪ್ರಭಾ, ಕಾವೇರಿ, ತುಂಗಭದ್ರಾ ಇವು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು. ಶರಾವತಿ ಪಶ್ಚಿಮಕ್ಕೆ ಅಭಿಮುಖವಾಗಿ ಹರಿಯುವಂಥ ನದಿಯಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಎ ಬಾಬಾ ಬುಡನ್ಗಿರಿ, ಬಿ ಮಧುಗಿರಿ, ಸಿ ಮುಳ್ಳಯ್ಯನಗಿರಿ, ಡಿ ಕೊಡಚಾದ್ರಿ. ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ 43. ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನಾಗಿ ವಿಂಗಡಿಸುವ ಪ್ರಮುಖ ಅಕ್ಷಾಂಶ. ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಬಿ ಮಕರ ಸಂಕ್ರಾಂತಿ ವೃತ್ತ, ಸಿ ಆರ್ಕಟಿಕ್ ವೃತ್ತ, ಡಿ ಅಂಟಾರ್ಟಿಕ್ ವೃತ್ತ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ. ಆಪ್ಷನ್ ಎ ಬೇರಿಂಗ್ ಜಲಸಂಧಿ, ಬಿ ಪನಾಮಾ ಜಲಸಂಧಿ, ಸಿ ಪಾಕ್ ಜಲಸಂಧಿ, ಡಿ ಗಿಬ್ರಾಲ್ಟರ್ ಜಲಸಂಧಿ.
ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕ್ ಜಲಸಂಧಿ. ಮುಂದಿನ ಪ್ರಶ್ನೆ 45. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಎ ಸೋಲಿಗ, ಬಿ ಚೆಂಚು, ಸಿ ಕೊರಗ, ಡಿ ಮುಂಡ. ಸರಿಯಾದ ಉತ್ತರ ಆಪ್ಷನ್ ಎ ಸೋಲಿಗ. ಮುಂದಿನ ಪ್ರಶ್ನೆ 46. ತೆಲಂಗಾಣ ರಾಜ್ಯದ ರಾಜಧಾನಿ ಎ ಅಮರಾವತಿ, ಬಿ ವಾರಂಗಲ್, ಸಿ ಹೈದರಾಬಾದ್, ಡಿ ವಿಜಯವಾಡ. ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದ್. ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿ ಬಣ್ಣದ ಸಂಕೇತ ಎ ಪ್ರಗತಿ, ಬಿ ತ್ಯಾಗ, ಸಿ ಧೈರ್ಯ, ಡಿ ಶಾಂತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಂತಿ. ಮುಂದಿನ ಪ್ರಶ್ನೆ 48. ಕರ್ನಾಟಕದ ಹೆಬ್ಬಾಗಿಲು ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ನವಮಂಗಳೂರು, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ನವಮಂಗಳೂರು. ಮುಂದಿನ ಪ್ರಶ್ನೆ 49. ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಆಪ್ಷನ್ ಎ ಟಿಬೆಟ್ ಪ್ರಸ್ಥಭೂಮಿ, ಬಿ ಪಟಗೋನಿಯಾ ಪ್ರಸ್ಥಭೂಮಿ, ಸಿ ಕೊಲರಾಡೋ ಪ್ರಸ್ಥಭೂಮಿ, ಡಿ ಮೆಕ್ಸಿಕನ್ ಪ್ರಸ್ಥಭೂಮಿ. ಸರಿಯಾದ ಉತ್ತರ ಆಪ್ಷನ್ ಎ ಟಿಬೆಟ್ ಪ್ರಸ್ಥಭೂಮಿ. ಮುಂದಿನ ಪ್ರಶ್ನೆ 50. ನಮ್ಮ ದೇಶದ ಪ್ರಸಿದ್ಧ ಹಾಕಿ ಆಟಗಾರ ಎ ಪ್ರಕಾಶ್ ಪಡುಕೋಣೆ, ಬಿ ಧನರಾಜ್ ಪಿಳ್ಳೆ, ಸಿ ವಿಶ್ವನಾಥನ್ ಆನಂದ್, ಡಿ ಸಚಿನ್ ತೆಂಡೂಲ್ಕರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಧನರಾಜ್ ಪಿಳ್ಳೆ ನಮ್ಮ ದೇಶದ ಪ್ರಸಿದ್ಧ ಹಾಕಿ ಆಟಗಾರರು. ಮುಂದಿನ ಪ್ರಶ್ನೆ 51. ನವೀಕರಿಸಲಾಗದ ಸಂಪನ್ಮೂಲ ಎ ನೀರು, ಬಿ ಮಣ್ಣು, ಸಿ ಅರಣ್ಯ, ಡಿ ಕಲ್ಲಿದ್ದಲು. ನವೀಕರಿಸಲಾಗದ ಒಂದು ಸಾರಿ ಬಳಸ್ಕೊಂಡ್ರೆ ಅದು ಖಾಲಿ ಆಗ್ತಾ ಹೋಗಬೇಕು. ಅಂತಹ ಒಂದು ಸಂಪನ್ಮೂಲವನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಇಲ್ಲಿ ಕರಿತೀವಿ. ಇಲ್ಲಿ ಆಪ್ಷನ್ ಡಿ ಕಲ್ಲಿದ್ದಲು ನಮಗೆ ಸರಿಯಾದ ಉತ್ತರ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆ 52. 3 ಕಡೆ ನೀರು ಮತ್ತು 1 ಕಡೆ ಭೂಮಿಯಿಂದ ಸುತ್ತುವರೆದಿರುವ ಭೂಭಾಗವನ್ನು ಡ್ಯಾಶ್ ಎಂದು ಕರೆಯುವರು ಆಪ್ಷನ್ ಎ ಪರ್ಯಾಯ ದ್ವೀಪ, ಬಿ ದ್ವೀಪ, ಸಿ ಭೂಖಂಡ, ಡಿ ಜಲಸಂಧಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪರ್ಯಾಯ ದ್ವೀಪ. ಮುಂದಿನ ಪ್ರಶ್ನೆ 53. ಕರಾವಳಿ ತೀರದ ಜನರ ಮುಖ್ಯ ಉದ್ಯೋಗ ಎ ಕೃಷಿ, ಬಿ ಕೋಳಿ ಸಾಕಾಣಿಕೆ, ಸಿ ಹೈನುಗಾರಿಕೆ, ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೀನುಗಾರಿಕೆ. ಮುಂದಿನ ಪ್ರಶ್ನೆ 54. ಭಾರತದ ಈಗಿನ ರಾಷ್ಟ್ರಪತಿ ಎ ರಾಮನಾಥ್ ಕೋವಿಂದ್, ಬಿ ನರೇಂದ್ರ ಮೋದಿ, ಸಿ ವೆಂಕಯ್ಯ ನಾಯ್ಡು, ಸಿ ಪ್ರಣಬ್ ಮುಖರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಮನಾಥ್ ಕೋವಿಂದ್. ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಹಬ್ಬವಲ್ಲ ಎ ಗಣರಾಜ್ಯೋತ್ಸವ ದಿನ, ಬಿ ಗಾಂಧಿ ಜಯಂತಿ, ಸಿ ಸ್ವಾತಂತ್ರ್ಯ ದಿನ, ಡಿ ಕನ್ನಡ ರಾಜ್ಯೋತ್ಸವ ದಿನ. ಸರಿಯಾದ ಉತ್ತರ ಡಿ ಕನ್ನಡ ರಾಜ್ಯೋತ್ಸವ ದಿನ. ಇದು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರೋದ್ರಿಂದ ಭಾರತದಾದ್ಯಂತ ಇದು ಆಚರಣೆ ಮಾಡೋದಿಲ್ಲ. ಆದರೆ ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಮತ್ತು ಸ್ವಾತಂತ್ರ್ಯ ದಿನ ಇಡೀ ರಾಷ್ಟ್ರದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ 56. ಭಾರತದ ರಾಷ್ಟ್ರೀಯ ಪಕ್ಷಿ ಎ ಗಿಳಿ, ಬಿ ಕೋಗಿಲೆ, ಸಿ ನವಿಲು, ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು. ಮುಂದಿನ ಪ್ರಶ್ನೆ 57. ನಕ್ಷೆಯಲ್ಲಿ ಜಲರಾಶಿಯನ್ನು ತೋರಿಸುವ ಬಣ್ಣ ಆಪ್ಷನ್ ಎ ಕಪ್ಪು, ಬಿ ನೀಲಿ, ಸಿ ಹಳದಿ, ಡಿ ಕೆಂಪು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ. ಮುಂದಿನ ಪ್ರಶ್ನೆ 58. ಕರ್ನಾಟಕದ ಮೊದಲ ರಾಜಮನೆತನ ಆಪ್ಷನ್ ಎ ಹೊಯ್ಸಳ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ರಾಷ್ಟ್ರಕೂಟ, ಆಪ್ಷನ್ ಡಿ ಕದಂಬ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕದಂಬ. ಮುಂದಿನ ಪ್ರಶ್ನೆ 59. ಆಗ್ರಾದಲ್ಲಿರುವ ವಿಶ್ವ ಪ್ರಸಿದ್ಧ ಸ್ಮಾರಕ ಆಪ್ಷನ್ ಎ ಕೆಂಪು ಕೋಟೆ, ಆಪ್ಷನ್ ಬಿ ಬುಲಂದ್ ದರ್ವಾಜ, ಆಪ್ಷನ್ ಸಿ ತಾಜ್ ಮಹಲ್, ಆಪ್ಷನ್ ಡಿ ಪಂಚಮಹಲ್. ಸರಿಯಾದ ಉತ್ತರ ತಾಜ್ ಮಹಲ್. ಮುಂದಿನ ಪ್ರಶ್ನೆ 60. ನಮ್ಮ ರಾಷ್ಟ್ರಗೀತೆಯ ರಚನಾಕಾರರು ಎ ಬಂಕಿಮ್ ಚಂದ್ರ ಚಟರ್ಜಿ, ಬಿ ರವೀಂದ್ರನಾಥ್ ಟಾಗೂರ್, ಸಿ ಮೊಹಮ್ಮದ್ ಇಕ್ಬಾಲ್, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟಾಗೂರ್. ಮುಂದಿನ ಪ್ರಶ್ನೆ ಇಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ ಇರ್ತಾ ಇದೆ. ಪ್ರಶ್ನೆ 61. ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ ಎ ಸ್ಟೆಥೋಸ್ಕೋಪ್, ಬಿ ಸ್ಪಿಗ್ಮೋಮಾನೋಮೀಟರ್, ಸಿ ಇ ಸಿ ಜಿ, ಡಿ
ಸಿಸ್ಮೋಗ್ರಾಫ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಟೆಥೋಸ್ಕೋಪ್. ಮುಂದಿನ ಪ್ರಶ್ನೆ 62. ಗಣಕಯಂತ್ರವನ್ನು ಕಂಡುಹಿಡಿದವರು ಯಾರು? ಎ ಗ್ರಹಾಂ ಬೆಲ್, ಬಿ ರೈಟ್ ಸಹೋದರರು, ಸಿ ಮಾರ್ಕೋನಿ, ಡಿ ಚಾರ್ಲ್ಸ್ ಬ್ಯಾಬೇಜ್. ಆಪ್ಷನ್ ಡಿ ಸರಿಯಾದ ಉತ್ತರ, ಚಾರ್ಲ್ಸ್ ಬ್ಯಾಬೇಜ್. ಮುಂದಿನ ಪ್ರಶ್ನೆ 63. ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ. ಎ ಬುಡಗಳಿಂದ, ಬಿ ಪತ್ರ ರಂಧ್ರಗಳಿಂದ, ಸಿ ಬೀಜಗಳಿಂದ, ಡಿ ಹೂಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಪತ್ರ ರಂಧ್ರಗಳಿಂದ. ಮುಂದಿನ ಪ್ರಶ್ನೆ 64. ಈ ಕೆಳಗಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ: ನೀರನ್ನು ಬಿಸಿ ಮಾಡಿದಾಗ ಅನಿಲವಾಗುತ್ತೆ, ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಡ್ಯಾಶ್. ಎ ಘನ, ಬಿ ದ್ರವ, ಸಿ ಅನಿಲ, ಡಿ ಪ್ಲಾಸ್ಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವ. ಮುಂದಿನ ಪ್ರಶ್ನೆ: ಈ ಚಿತ್ರದಲ್ಲಿರುವ ಕ್ರೀಡೆ: ಎ ತೆಪ್ಪದಾಟ, ಬಿ ಪರ್ವತಾರೋಹಣ, ಸಿ ಆಕಾಶ ನೆಗೆತ, ಡಿ ಪರ್ವತ ಸವಾರಿ. ಇಲ್ಲಿ ಚಿತ್ರವನ್ನು ನಾವು ಸರಿಯಾಗಿ ಗಮನಿಸಿದಾಗ ನಮಗೆ ಆಪ್ಷನ್ ಎ ತೆಪ್ಪದಾಟ ಸರಿಯಾದ ಉತ್ತರ ಬರ್ತಾ ಇದೆ. ಮುಂದಿನ ಪ್ರಶ್ನೆ 66. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡ ಕಾಡು ಪ್ರದೇಶಗಳಲ್ಲಿ ತಮ್ಮದೇ ಆದ ಭಾಷೆ, ಉಡುಗೆ ಹಾಗೂ ಸಂಪ್ರದಾಯದೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಹೀಗೆನ್ನುವರು. ಆಪ್ಷನ್ ಎ ಗ್ರಾಮೀಣ ಸಮುದಾಯ, ಬಿ ನಗರ ಸಮುದಾಯ, ಸಿ ಬುಡಕಟ್ಟು ಸಮುದಾಯ, ಡಿ ಕರಾವಳಿ ಸಮುದಾಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬುಡಕಟ್ಟು ಸಮುದಾಯ. ಮುಂದಿನ ಪ್ರಶ್ನೆ 67. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ: ಎ ವಾಯು, ಬಿ ಕಲ್ಲಿದ್ದಲು, ಸಿ ಕಾಡು, ಡಿ ಮಣ್ಣು. ಪುನಃ ನಮಗೆ ಬಳಕೆಗೆ ಆಗದೇ ಇರುವಂಥ ವಸ್ತುಗಳನ್ನು ಬಳಕೆ ಮಾಡಿದರೆ ಅದು ಬರಿದು ಹೋಗುವಂತಹ ಸಂಪನ್ಮೂಲವನ್ನು ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ. ವಾಯು, ಕಾಡು, ಮಣ್ಣು ನಮಗೆ ಮತ್ತೆ ಸಿಗಬಹುದು, ಆದರೆ ಕಲ್ಲಿದ್ದಲು ನಮಗೆ ಸಿಗಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನವೀಕರಿಸಲಾಗದ ಸಂಪನ್ಮೂಲದಲ್ಲಿ ಕಲ್ಲಿದ್ದಲು ಒಂದು ಉದಾಹರಣೆ. ಮುಂದಿನ ಪ್ರಶ್ನೆ 68. ನೀರಿನಂಶವಿರುವ ಆಹಾರ: ಎ ಶೇಂಗಾ, ಬಿ ಹಲಸಂದೆ, ಸಿ ಸೋಯಾಬೀನ್, ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಡಿ ಕುಂಬಳಕಾಯಿ. ಮುಂದಿನ ಪ್ರಶ್ನೆ 69. ಅಯಸ್ಕಾಂತ ಏನನ್ನು ಒಳಗೊಂಡಿದೆ? ಎ ಗಾಜು, ಬಿ ಕಬ್ಬಿಣ, ಸಿ ಮರ, ಡಿ ಪ್ಲಾಸ್ಟಿಕ್. ಸರಿಯಾದ ಉತ್ತರ ಬಿ ಕಬ್ಬಿಣ. ಮುಂದಿನ ಪ್ರಶ್ನೆ 70. ಲೋಲಕದ ಚಲನೆಯು ಈ ಚಲನೆಗೆ ಉದಾಹರಣೆಯಾಗಿದೆ. ಎ ಭ್ರಮಣ ಚಲನೆ, ಬಿ ಆಂದೋಲನ ಚಲನೆ, ಸಿ ವೃತ್ತೀಯ ಚಲನೆ, ಡಿ ವಕ್ರ ಚಲನೆ. ಆಪ್ಷನ್ ಬಿ ಆಂದೋಲನ ಚಲನೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 71. ನಾನೊಂದು ಸಸ್ಯ, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ. ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ. ಎ ಪ್ರಚೋದನೆಗೆ ಪ್ರತಿಕ್ರಿಯೆ, ಬಿ ಚಲನೆ, ಸಿ ಉಸಿರಾಟ, ಡಿ ಸಂತಾನೋತ್ಪತ್ತಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಚೋದನೆಗೆ ಪ್ರತಿಕ್ರಿಯೆ ಬರ್ತಾ ಇದೆ. ಮುಟ್ಟಿದರೆ ಮುನಿ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ 72. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ: ಎ ಇರುಳು ಕುರುಡು, ಬಿ ರಿಕೆಟ್ಸ್, ಸಿ ಬೇರಿ, ಡಿ ಸ್ಕರ್ವಿ. ಸರಿಯಾದ ಉತ್ತರ ರಿಕೆಟ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 73. ಪಗಡೆ, ಚೆಸ್, ಕಣ್ಣ ಮುಚ್ಚಾಲೆ, ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರದ ಆಟ: ಎ ಪಗಡೆ, ಬಿ ಚೆಸ್, ಸಿ ಕಣ್ಣ ಮುಚ್ಚಾಲೆ, ಡಿ ಕೇರಂ. ಇಲ್ಲಿ ಪಗಡೆ, ಚೆಸ್, ಕೇರಂ ಎಲ್ಲದಕ್ಕೂ ಬೋರ್ಡ್ ಬೇಕು. ಕಣ್ಣ ಮುಚ್ಚಾಲೆಗೆ ಯಾವುದೇ ರೀತಿಯಿಂದ ಉಪಕರಣ ನಮಗೆ ಬೇಕಾಗಿಲ್ಲ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ, ಕಣ್ಣ ಮುಚ್ಚಾಲೆ. ಮುಂದಿನ ಪ್ರಶ್ನೆ 74. ಅಣೆಕಟ್ಟಿನ ಸಂಗ್ರಹವಾದ ನೀರು ಈ ಶಕ್ತಿಯನ್ನು ಹೊಂದಿರುತ್ತದೆ: ಎ ಪ್ರಚನ್ನ ಶಕ್ತಿ, ಬಿ ಶಾಖ ಶಕ್ತಿ, ಸಿ ಚಲನಾ ಶಕ್ತಿ, ಡಿ ಸ್ಥಳಾಂತರ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಚನ್ನ ಶಕ್ತಿ. ಮುಂದಿನ ಪ್ರಶ್ನೆ 75. ಸೌರವ್ಯೂಹದ ದೊಡ್ಡ ಗ್ರಹ ಯಾವುದು? ಎ ಮಂಗಳ, ಬಿ ಭೂಮಿ, ಸಿ ಗುರು, ಡಿ ಶನಿ. ಸರಿಯಾದ ಉತ್ತರ ದೊಡ್ಡ ಗ್ರಹ ಗುರು. ಮುಂದಿನ ಪ್ರಶ್ನೆ 76. ಸಿರಿಧಾನ್ಯಕ್ಕೆ ಉದಾಹರಣೆ: ಎ ಜೋಳ, ಬಿ ಶೇಂಗಾ, ಸಿ ತೊಗರಿ, ಡಿ ಎಳ್ಳು. ಆಪ್ಷನ್ ಎ ಜೋಳ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 77. ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ: ಎ ಕಟ್ಟಡಗಳು, ಬಿ ಮನೆಗಳು, ಸಿ ಕಾಡುಗಳು, ಡಿ ಕಾರ್ಖಾನೆಗಳು. ಸರಿಯಾದ ಉತ್ತರ ಕಾರ್ಖಾನೆಗಳು. ಮುಂದಿನ ಪ್ರಶ್ನೆ 78.
ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ? ಎ ನೈಟ್ರೋಜನ್, ಬಿ ಆಕ್ಸಿಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಜಡ ಅನಿಲ. ಸರಿಯಾದ ಉತ್ತರ ನೈಟ್ರೋಜನ್. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 80. ವಂಶವೃಕ್ಷದಲ್ಲಿ ಈ ಚಿಹ್ನೆಯು ತಾಯಿ ಮಗಳ ಸಂಬಂಧ ಸೂಚಿಸಿದರೆ ಈ ಚಿಹ್ನೆಯು ಸೂಚಿಸುವುದು ಡ್ಯಾಶ್. ಎ ತಂದೆ ಮಗಳು, ಬಿ ತಾಯಿ ಮಗ, ಸಿ ತಂದೆ ತಾಯಿ, ಡಿ ತಾಯಿ ಹಿರಿಮಗ. ಸರಿಯಾದ ಉತ್ತರ ಫಾದರ್ ಡಾಟರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ತಂದೆ ಮಗಳು. ಸರಿಯಾದ ಉತ್ತರ ತಂದೆ ಮಗಳು, ಇದು ಸರಿಯಾದ ಉತ್ತರ ಇರ್ತಾ ಇದೆ. ಮುಂದಿನ ವಿಷಯ ವಿಜ್ಞಾನ. ಚೂಸ್ ದಿ ಕರೆಕ್ಟ್ ಆಪ್ಷನ್. ಕೆಳಗೆ ನೀಡಿದ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 81. ಕೆಳಗಿನ ಯಾವುದರಲ್ಲಿ ಅಣುಗಳು ಸ್ವತಂತ್ರವಾಗಿ ಚಲಿಸುತ್ತವೆ? ಎ ಘನ, ಬಿ ದ್ರವ, ಸಿ ಅನಿಲ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಅನಿಲ, ಅಂದರೆ ಕ ಅನಿಲ. ಮುಂದಿನ ಪ್ರಶ್ನೆ 82. ಇಂಗಾಲ ಡೈಆಕ್ಸೈಡ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಎ ಸಂಯುಕ್ತ ವಸ್ತು, ಬಿ ಧಾತು, ಸಿ ಮಿಶ್ರಣ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲ, ಆಪ್ಷನ್ ಎ ಕಾಂಪೌಂಡ್, ಸಂಯುಕ್ತ ವಸ್ತು. ಮುಂದಿನ ಪ್ರಶ್ನೆ 83. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ? ಎ ಶುಕ್ರ, ಬಿ ಗುರು, ಸಿ ಬುಧ, ಡಿ ಭೂಮಿ. ಸರಿಯಾದ ಉತ್ತರ ಬಿ ಗುರು. ಮುಂದಿನ ಪ್ರಶ್ನೆ 84. ಗಾಳಿಯಲ್ಲಿನ ಸಾರಜನಕದ ಪ್ರಮಾಣ ಎಷ್ಟು? ಎ 21%, ಬಿ 0.03%, ಸಿ 78%, ಡಿ 100%. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 78%. ಮುಂದಿನ ಪ್ರಶ್ನೆ 85. ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ? ಎ ಗಾಳಿ, ಬಿ ಅರಣ್ಯ, ಸಿ ಪೆಟ್ರೋಲ್, ಡಿ ನೀರು. ಸರಿಯಾದ ಉತ್ತರ ಪೆಟ್ರೋಲ್. ಮುಂದಿನ ಪ್ರಶ್ನೆ 86. ಇವುಗಳಲ್ಲಿ ಯಾವುದು ಆಮ್ಲ ಮಳೆಗೆ ಕಾರಣ? ಆಪ್ಷನ್ ಎ CO2, ಆಪ್ಷನ್ ಬಿ CO, ಆಪ್ಷನ್ ಸಿ SO2, ಆಪ್ಷನ್ ಡಿ CH4. ಸರಿಯಾದ ಉತ್ತರ SO2, ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 87. ಅತಿ ಹಗುರವಾದ ಮೂಲವಸ್ತು ಯಾವುದು? ಎ ಜಲಜನಕ, ಬಿ ಆಮ್ಲಜನಕ, ಸಿ ಸಾರಜನಕ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ. ಮುಂದಿನ ಪ್ರಶ್ನೆ 88. ಅಯೋಡಿನ್ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ? ಎ ಇರುಳು ಕುರುಡು, ಬಿ ಗಳಗಂಡ, ಸಿ ರಕ್ತಹೀನತೆ, ಡಿ ಬೇರೆ ಬೇರೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 89. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಯಾವುದು? ಎ ಸೋಡಿಯಂ ಕಾರ್ಬೊನೇಟ್, ಬಿ ಸೋಡಿಯಂ ಬೈಕಾರ್ಬೊನೇಟ್, ಸಿ ಸೋಡಿಯಂ ಕ್ಲೋರೈಡ್, ಡಿ ಸೋಡಿಯಂ ಫಾಸ್ಫೇಟ್. ಇಲ್ಲಿ ಸರಿಯಾದ ಉತ್ತರ ಸಿ ಸೋಡಿಯಂ ಕ್ಲೋರೈಡ್. ಮುಂದಿನ ಪ್ರಶ್ನೆ 90. ಲಿಂಬೆ ಹಣ್ಣಿನ ಆಮ್ಲ ಯಾವುದು? ಎ ಆಕ್ಸಾಲಿಕ್ ಆಮ್ಲ, ಬಿ ಸಿಟ್ರಿಕ್ ಆಮ್ಲ, ಸಿ ಟಾರ್ಟಾರಿಕ್ ಆಮ್ಲ, ಡಿ ಎಸ್ಕಾರ್ಬಿಕ್ ಆಮ್ಲ. ಸರಿಯಾದ ಉತ್ತರ ಬಿ ಸಿಟ್ರಿಕ್ ಆಮ್ಲ. ಮುಂದಿನ ಪ್ರಶ್ನೆ 91. ಮಾನವನ ದೇಹದಲ್ಲಿರುವ ಅತಿ ಉದ್ದವಾದ ಮೂಳೆ ಯಾವುದು? ಎ ಫ್ಯೂಮರ್, ಬಿ ಸ್ಟೆಪಸ್, ಸಿ ಕಾರ್ಪಲ್ಸ್, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಫ್ಯೂಮರ್. ಮುಂದಿನ ಪ್ರಶ್ನೆ 92. ಜೀವಕೋಶವನ್ನು ಕಂಡುಹಿಡಿದವರಾರು? ಎ ರಾಬರ್ಟ್ ಹುಕ್, ಬಿ ರಾಕಿಲ್ ಕಾರ್ಸನ್, ಸಿ ಲಿವನ್ ಹುಕ್, ಡಿ ಯಾರು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟ್ ಹುಕ್. ಮುಂದಿನ ಪ್ರಶ್ನೆ 93. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ? ಎ kg per cubic meter, ಬಿ kg, ಸಿ ಮೀಟರ್ ಪರ್ ಸೆಕೆಂಡ್, ಡಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರಿಯಾದ ಉತ್ತರ ಆಪ್ಷನ್ ಎ kg per cubic meter. ಮುಂದಿನ ಪ್ರಶ್ನೆ ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಎ 7, ಬಿ 8, ಸಿ 9, ಡಿ 10. ಸರಿಯಾದ ಉತ್ತರ ಬಿ 8. ಮುಂದಿನ ಪ್ರಶ್ನೆ 95. ಸಸ್ಯದ ಯಾವ ಭಾಗವು ತುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗಿದೆ? ಎ ಹೂವು, ಬಿ ಎಲೆ, ಸಿ ಬೇರು, ಡಿ ಕಾಂಡ. ಸರಿಯಾದ ಉತ್ತರ ಬಿ ಎಲೆ. ಮುಂದಿನ ಪ್ರಶ್ನೆ 96. ನೀರಿನ ಕುದಿಯ ಬಿಂದು ಡ್ಯಾಶ್ ಸೆಂಟಿಗ್ರೇಡ್?
ಆಪ್ಷನ್ ಎ 25 ಡಿಗ್ರಿ ಸೆಂಟಿಗ್ರೇಡ್, ಬಿ 50 ಡಿಗ್ರಿ ಸೆಂಟಿಗ್ರೇಡ್, ಸಿ 75 ಡಿಗ್ರಿ ಸೆಂಟಿಗ್ರೇಡ್, ಡಿ 100 ಡಿಗ್ರಿ ಸೆಂಟಿಗ್ರೇಡ್. ಸರಿಯಾದ ಉತ್ತರ ನೀರಿನ ಕುದಿಯ ಬಿಂದು 100 ಡಿಗ್ರಿ ಸೆಂಟಿಗ್ರೇಡ್. ಮುಂದಿನ ಪ್ರಶ್ನೆ 97. ಓಜೋನಿನ ಅಣುಸೂತ್ರ ಏನು? ಆಪ್ಷನ್ ಎ O2, ಬಿ O, ಸಿ O3, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ O3. ಮುಂದಿನ ಪ್ರಶ್ನೆ 98. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುವುದು? ಆಪ್ಷನ್ ಎ ಜೂನ್ 5, ಬಿ ಜುಲೈ 5, ಸಿ ಆಗಸ್ಟ್ 5, ಡಿ ಮೇ 5. ಸರಿಯಾದ ಉತ್ತರ ಜೂನ್ 5. ಮುಂದಿನ ಪ್ರಶ್ನೆ 99. ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು? ಆಪ್ಷನ್ ಎ ನಿಕೋಟಿನ್, ಆಪ್ಷನ್ ಬಿ ಆಲ್ಕೋಹಾಲ್, ಆಪ್ಷನ್ ಸಿ ಮರ್ಕ್ಯೂರಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ನಿಕೋಟಿನ್. ಮುಂದಿನ ಪ್ರಶ್ನೆ ಜೀವಕೋಶದ ಯಾವ ಕಣದಂಗವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಮೈಟೋಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮ್, ಆಪ್ಷನ್ ಸಿ ಕ್ಲೋರೋಪ್ಲಾಸ್ಟ್, ಆಪ್ಷನ್ ಡಿ ನ್ಯೂಕ್ಲಿಯಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋಕಾಂಡ್ರಿಯಾ. 100 ಪ್ರಶ್ನೆಗಳು ಆದವು. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.